ಫಿಲ್ಮಿ ಬೀಟ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಸಂದೀಪ್. ಭಾರತ ಮೂಲದ ಬ್ರಿಟಿಷ್ ನಟ ದೇವ್ ಪಟೇಲ್ ಅವರು 89ನೇ ಅಕಾಡೆಮಿ ಪ್ರಶಸ್ತಿ ಅಂದ್ರೆ ಆಸ್ಕರ್ಸ್ 2017ಕ್ಕೆ ನಾಮಿನೇಟ್ ಆಗಿದ್ದಾರೆ. ಅದು ನಮ್ಮ ಎಲ್ಲಾ ಭಾರತೀಯರಿಗೆ ಒಂದು ಹೆಮ್ಮೆಯ ವಿಚಾರ. ಇವರು ನಟಿಸಿರುವಂತಹ ಲಯನ್ ಚಿತ್ರಕ್ಕೆ ವಿಮರ್ಶಕರಿಂದ ಮೆಚ್ಚುಗೆ ಪಡೆದು ಇವರು ಅತ್ಯುತ್ತಮ ಪೋಷಕ ಪಾತ್ರಕ್ಕೆ ನಾಮಿನೇಟ್ ಆಗಿದ್ದಾರೆ. ಇವರು 2009ರಲ್ಲಿ ಆಸ್ಕರ್ ಪಡೆದಂತಹ ಚಿತ್ರ ಸ್ಲಮ್ ಡಾಗ್ ಮಿಲಿಯನೇರ್, ಈ ಚಿತ್ರದಿಂದ ಇವರು ಹಾಲಿವುಡ್ಗೆ ಪಾದಾರ್ಪಣೆ ಮಾಡ್ತಾರೆ ಮತ್ತು ದೇವ್ ಪಟೇಲ್ ಅವರು ಆಸ್ಕರ್ಗೆ ನಾಮಿನೇಟ್ ಆಗಿರುವಂತಹ 3ನೇ ಭಾರತೀಯರಾಗಿದ್ದಾರೆ. ಒಟ್ಟಾರೆ ಏಷ್ಯಾದಲ್ಲಿ ಆಸ್ಕರ್ ಪಡೆದ 13ನೇ ನಟರಾಗಿದ್ದಾರೆ. ಈ ವರ್ಷದ ಆಸ್ಕರ್ ಫೆಬ್ರವರಿ 26ರಂದು ಲಾಸ್ ಏಂಜಲಸ್ ಅಲ್ಲಿ ನಡೆಯಲಿದೆ. ಲಾ ಲಾ ಲ್ಯಾಂಡ್ ಚಿತ್ರವು ಅತಿ ಹೆಚ್ಚು ನಾಮಿನೇಟ್ ಆಗಿರುವಂತಹ ಚಿತ್ರವಾಗಿದೆ. ಈ ಚಿತ್ರವು ಶ್ರೇಷ್ಠ ನಟ, ನಟಿ, ನಿರ್ದೇಶನ ಹಾಗೂ ಚಿತ್ರ ಸೇರಿದಂತೆ ಒಟ್ಟಾರೆ 14 ವಿಭಾಗಗಳಲ್ಲಿ ನಾಮಿನೇಟ್ ಆಗಿದೆ. ಅತಿ ಹೆಚ್ಚು ಆಸ್ಕರ್ ಪ್ರಶಸ್ತಿ ಯಾವ ಚಿತ್ರದ ಮುಡಿಗೇರಲಿದೆ ಎಂಬ ಕಾತುರ ಎಲ್ಲರಲ್ಲೂ ಇದೆ. ಇವತ್ತಿಗೆ ಅಷ್ಟೇ. ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ಫಿಲ್ಮಿ ಬೀಟ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಕೇಳಿದ್ರೆ ಥಮ್ಸ್ ಅಪ್ ಬಟನ್ ಇಲ್ಲ, ಅದನ್ನು ಕ್ಲಿಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದ. ಹಾಯ್, ಎಲ್ಲ ಸ್ಯಾಂಡಲ್ವುಡ್ ಮೂವೀಸ್ ಅಪ್ಡೇಟ್ಸ್ಗೆ ಪ್ಲಸ್ ನನ್ನ ಮೂವೀಸ್ ಅಪ್ಡೇಟ್ಸ್ಗೆ ಪ್ಲೀಸ್ ಎಲ್ಲರೂ ನೋಡ್ತಾ ಇರಿ ಫಿಲ್ಮಿ ಬೀಟ್ ಆ್ಯಂಡ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ.